ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಧನ್ಯವಾದಗಳು. ನಮ್ಮೆಲ್ಲರನ್ನ ವಂದನಾರ್ಪಣೆಯನ್ನು ಮಾಡಬೇಕು ಅಂತೇಳಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಚಿತ್ರದುರ್ಗಕ್ಕಿಂತಲೂ ಹೆಚ್ಚು ಜೋಶ್ನಲ್ಲಿ, ಹೆಚ್ಚು ಉತ್ಸಾಹದಲ್ಲಿ, ಹೆಚ್ಚು ಹುಮ್ಮಸ್ಸಿನಲ್ಲಿ ಇದ್ದಂತೆ ಕಂಡುವಂತು ಪ್ರಧಾನಿ ನರೇಂದ್ರ ಮೋದಿ ಅವರು. ಚಿತ್ರದುರ್ಗಕ್ಕಿಂತ ಸ್ವಲ್ಪ ನಿಮಿಷಗಳು ಜಾಸ್ತಿ ತಗೊಂಡ್ರು ಭಾಷಣದಲ್ಲಿ. ಎಂದಿನಂತೆ ಕನ್ನಡದಲ್ಲೇ ಭಾಷಣವನ್ನು ಆರಂಭ ಮಾಡಿದ್ರು, ಕನ್ನಡದಲ್ಲೇ ಮುಕ್ತಾಯ ಮಾಡಿದ್ರು. ಈ ಸಂದರ್ಭದಲ್ಲಿ ಆರಂಭದಲ್ಲಿ ತಮ್ಮ 5 ವರ್ಷದ ಸಾಧನೆಯ ಬಗ್ಗೆ ಆರಂಭದಲ್ಲಿ ಮಾತುಗಳನ್ನು ಆಡ್ತಾ ಹೋಗ್ತಾ ಹೋದ್ರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ವಿಚಾರವನ್ನು ಹೇಳಿದ್ರು. ಇನ್ನು ದೇವೇಗೌಡರ ಭಯದಿಂದ ಕೇರಳದಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ರು. ಮೈತ್ರಿ ಪಕ್ಷಗಳನ್ನ ತರಾಟೆಗೆ ತೆಗೆದುಕೊಂಡಂತಹ ಪ್ರಧಾನಿ ನರೇಂದ್ರ ಮೋದಿ ದೇವೇಗೌಡರ ಭಯದಿಂದ ರಾಹುಲ್ ಗಾಂಧಿ ಕೇರಳಕ್ಕೆ ಹೋಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಅವರದ್ದೇ ಪಕ್ಷ ಅಧಿಕಾರದಲ್ಲಿದೆ, ಕರ್ನಾಟಕದಲ್ಲೇ ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡಬಹುದಾಗಿತ್ತು. ಒಳ್ಳೆ ಕ್ಷೇತ್ರಕ್ಕೋಸ್ಕರ ಅವರು ಹುಡುಕ್ತಾ ಇದ್ರು, ಮೈಸೂರಿನಲ್ಲೂ ಸ್ಪರ್ಧೆ ಮಾಡಬಹುದಾಗಿತ್ತು. ಆದರೆ ದೇವೇಗೌಡರ ಭಯದಿಂದ ರಾಹುಲ್ ಗಾಂಧಿ ಕೇರಳಕ್ಕೆ ಹೋಗಬೇಕಾಗಿ ಬಂತು. ದೇವೇಗೌಡರ ಭಯ ಯಾಕೆ ಅಂದರೆ, ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಸೋನಿಯಾ ಗಾಂಧಿ ಮೇಡಮ್ ಅವರನ್ನ ಅಧಿಕಾರದಿಂದ ಕೆಳಕ್ಕಿಳಿಸಿದ್ರು. ಆ ಸೇಡನ್ನ ದೇವೇಗೌಡರು ಮಗನ ಮೇಲೆ ತೀರಿಸ್ಕೊಳ್ತಾರೆ ಅಂತಕ್ಕಂಥ ಭಯದಿಂದ ರಾಹುಲ್ ಗಾಂಧಿ ಕೇರಳಕ್ಕೆ ಹೋಗಬೇಕಾಗಿ ಬಂತು ಅಂತ ಒಂದು ಕಡೆ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಎರಡನೇದಾಗಿ ರಾಜ್ಯದ ಮುಖ್ಯಮಂತ್ರಿಯನ್ನ ಕಾಂಗ್ರೆಸ್ ಪಂಚಿಂಗ್ ಬ್ಯಾಗ್ ಮಾಡಿಕೊಂಡಿದೆ ಅಂತಕ್ಕಂಥ ಆರೋಪವನ್ನು ಮಾಡಿದ್ರು. ರೈತರ ಅಕೌಂಟ್ಗೆ 2,000 ಹಾಕ್ತೀವಿ, ರೈತರ ಲಿಸ್ಟ್ ಕೊಡಿ ಅಂತಂದರೆ ಕರ್ನಾಟಕದವ್ರು ಇಲ್ಲಿ ತನಕ ಲಿಸ್ಟನ್ನು ಕೊಡದೇನೆ ಕಾಯಿಸ್ತಾ ಇದ್ದಾರೆ. ಯಾಕೆ ಅಂದರೆ ಹೆಸರು ಕೇಂದ್ರಕ್ಕೆ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಕೊನೆಯದಾಗಿ ಮಾತನಾಡಬೇಕಾದ್ರೆ, ಮಂಡ್ಯದಿಂದ BJP ಅಭ್ಯರ್ಥಿ ಇಲ್ಲದಿದ್ದರೂ ಕೂಡ ಅಂಬರೀಷ್ ಅವರ ಹೆಸರನ್ನು ಸ್ಮರಿಸ್ಕೊಂಡ್ರು, ಅಂಬರೀಷ್ ಅವರ ಕನ್ನಡ ಸೇವೆಯನ್ನು ಸ್ಮರಿಸ್ಕೊಂಡ್ರು. ಸುಮಲತಾ ಅವರ ಜೊತೆಯಲ್ಲಿ ಸೇರಿಕೊಂಡು ಅಂಬರೀಷ್ ಕನ್ನಡಕ್ಕೆ ಕೊಟ್ಟಂತಹ ಕೊಡುಗೆ ಅನನ್ಯವಾದದ್ದು ಅಂತ ಹೇಳೋ ಮುಖಾಂತರ ಸುಮಲತಾ ಅವರಿಗೂ ಕೂಡ ಬೆಂಬಲವನ್ನು ಕೊಟ್ಟರು, ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ರು. ಸೊ ಹಾಗಾಗಿ ಯುವಕರು ಮತ್ತು ಮೊದಲ ಬಾರಿ ಮತದಾನ ಮಾಡ್ತಾ ಇರತಕ್ಕಂಥವ್ರು, ಒಂದು, ನೀವು ಕಾಂಗ್ರೆಸ್ ಮಾಡಿರ್ತಕ್ಕಂಥ ಅನ್ಯಾಯಕ್ಕೆ ಬುದ್ಧಿಯನ್ನು ಕಲಿಸಬೇಕು. ನೀವು ಹಾಕ್ತಕ್ಕಂಥ ಒಂದೊಂದು ಓಟು ಕೂಡ ನನಗೆ ಮತ್ತಷ್ಟು ಮಗದಷ್ಟು ಬಲವನ್ನು ತರುತ್ತೆ ಅಂತಕ್ಕಂಥ ಮಾತನ್ನು ಆಡಿದ್ರು. ರಾಹುಲ್ ಗಾಂಧಿ ವಯನಾಡಿಗೆ ಬಂದಿದ್ದು ಕರ್ನಾಟಕಕ್ಕೆ ಯಾಕೆ ಬರಲಿಲ್ಲ ಅಂತಕ್ಕಂಥದ್ರ ಬಗ್ಗೆ ಅವ್ರದ್ದೇ ಆದ ಧಾಟಿಯಲ್ಲಿ ಮಾತನಾಡಿದ್ರು. ಇನ್ನು ಶಬರಿಮಲೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಯಾಕೆಂದರೆ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಭಾಗದಲ್ಲಿ ಅಯ್ಯಪ್ಪನ ಭಕ್ತರು ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ. ಜೊತೆಗೆ ಕೇರಳಕ್ಕೆ ಹೊಂದಿಕೊಂಡಂತೆ
ಚಾಮರಾಜನಗರ ಕೂಡ ಇರೋದ್ರಿಂದ ಗಡಿ ಜಿಲ್ಲೆ ಆಗಿರೋದ್ರಿಂದ ಶಬರಿಮಲೆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಶಬರಿಮಲೆಯಲ್ಲಿ ಇಷ್ಟು ದಿನ ಪಾಲಿಸಿಕೊಂಡು ಬಂದಂತಹ ಪದ್ಧತಿ, ಭಕ್ತರ ನಂಬಿಕೆ, ಇದಕ್ಕೆ ಚ್ಯುತಿ ಬರೋದಕ್ಕೆ ನಾವು ಬಿಡೋದಿಲ್ಲ. ಈ ಕುರಿತಂತೆ ಸುಪ್ರೀಂ ಕೋರ್ಟ್ನಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಮಾತನಾಡಿದ್ರು. ಇನ್ನು ಎಂದಿನಂತೆ JDSನ ವಂಶ ರಾಜಕೀಯ ಅಥವಾ ಕುಟುಂಬ ರಾಜಕಾರಣದ ಬಗ್ಗೆ ಕೂಡ ಅವಹೇಳನವನ್ನು ಮಾಡಿದ್ರು. ಇದೆಲ್ಲದರ ವಿಚಾರದ ಜೊತೆಗೆ ರಾಜ್ಯದ ರೈತರು, ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾ ಮಾಡ್ತಾರೆ ಅಂತ ನಂಬಿಕೊಂಡಿದ್ರು. ಆದರೆ ಇಲ್ಲಿ ತನಕ ರೈತರ ಸಾಲ ಮನ್ನಾ ಆಗಿಲ್ಲ. ನಾವು ರೈತರ ಅಕೌಂಟ್ಗೆ ದುಡ್ಡು ಹಾಕ್ತಾ ಇದ್ದೀವಿ, ರಾಜ್ಯ ಸರ್ಕಾರ ರೈತರ ಮನೆಗಳಿಗೆ ನೋಟಿಸ್ ಕಳಿಸ್ತಾ ಇದೆ ಅಂತ ಕೂಡ ತಮ್ಮದೇ ಆದ ರೀತಿಯಲ್ಲಿ ಅವರು ವ್ಯಾಖ್ಯಾನವನ್ನು ಮಾಡಿದ್ರು. ಮೈತ್ರಿ ಸರ್ಕಾರ ಸಾಲ ಮನ್ನಾವನ್ನು ಮಾಡಿಲ್ಲ ಅಂತಕ್ಕಂಥದ್ರ ಬಗ್ಗೆ ಮಾತನಾಡಿದ್ರು. ಇನ್ನು ಕಾಂಗ್ರೆಸ್ ದೇಶಕ್ಕೆ 2G ಹಗರಣವನ್ನು ಕೊಡ್ತು. ನಿಮಗೆಲ್ಲ ಜ್ಞಾಪಕ ಇರಬಹುದು, 2G ಹಗರಣವನ್ನು ಕೊಡ್ತು. ಆದರೆ ನಾವು ದೇಶಕ್ಕೆ ಕಡಿಮೆ ಬೆಲೆಯಲ್ಲಿ ಸ್ಮಾರ್ಟ್ಫೋನ್, ಕಡಿಮೆ ಬೆಲೆಯಲ್ಲಿ ಡೇಟಾವನ್ನು ಕೊಟ್ಟಿದ್ದೀವಿ ಅಂತಕ್ಕಂಥ ಮಾತಾಡಿದ್ರು. ಗೃಹ ಸಾಲದ ಮೇಲಿನ ಬಡ್ಡಿ ದರ, UPA ಸರ್ಕಾರ ಇದ್ದಾಗ ಗೃಹ ಸಾಲದ ಮೇಲಿನ ಬಡ್ಡಿ ದರ ಎಷ್ಟಿತ್ತು ಮತ್ತು ಎಜುಕೇಷನ್ ಲೋನ್ನ ಬಡ್ಡಿ ಎಷ್ಟಿತ್ತು ನಿಮಗೆ ಗೊತ್ತಿರಬಹುದು. ಅದನ್ನು ಕೂಡ ನಾವು ಕಡಿಮೆ ಮಾಡಿದ್ದೀವಿ. ಬೆಲೆ ಏರಿಕೆಯನ್ನು ನಿಯಂತ್ರಣಕ್ಕೆ ತರುವಲ್ಲಿ ನಮ್ಮ ಸರ್ಕಾರ ದೊಡ್ಡ ಮಟ್ಟಿಗಿನ ಕೆಲಸ ಮಾಡಿದೆ. ಜೊತೆಗೆ 70 ವರ್ಷಗಳ ಕಾಲ ಕಾಂಗ್ರೆಸ್ ಗರೀಬಿ ಹಟಾವೋ ಅಂತ ಹೇಳ್ಕೊಂಡು ಬಂತು. ಈಗ ಗರೀಬಿಗಳೇ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಹಟಾವೋ ಅಂತ ವ್ಯಂಗ್ಯಭರಿತ ಮಾತುಗಳಲ್ಲಿ ಕಾಂಗ್ರೆಸ್ ಅನ್ನು ಹೆಚ್ಚು ಟಾರ್ಗೆಟ್ ಮಾಡಿ ನರೇಂದ್ರ ಮೋದಿ ಭಾಷಣ ಮಾಡಿದ್ರು.